ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಕಾರ್ ಬಾಂಬ್ ಸ್ಫೋಟ ಇದರ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಕ್ಷಣಕ್ಕೊಂದೊಂದು ಬೆಚ್ಚಿ ಬೀಳಿಸೋ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ದೆಹಲಿ ಬ್ಲಾಸ್ಟ್ಗೆ ಫರೀದಾಬಾದ್ ಮತ್ತು ಜಮ್ಮು ಕಾಶ್ಮೀರದ ಪುಲ್ವಾಮಾ ಲಿಂಕ್ ಇದೆ. ದೆಹಲಿ ಬ್ಲಾಸ್ಟ್ಗೆ ಫರೀದಾಬಾದ್ ಮತ್ತು ಜಮ್ಮು ಕಾಶ್ಮೀರದ ಪುಲ್ವಾಮಾ ಲಿಂಕ್ ಇರೋದು ಬಯಲಾಗಿದೆ. ದೆಹಲಿ ಬ್ಲಾಸ್ಟ್ ಹಿಂದೆ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಇರೋದು ಬಯಲಿಗೆ ಬಂದಿದೆ. ಶ್ರೀನಗರದಲ್ಲಿ ಜೈಷ್ ಎ ಮೊಹಮ್ಮದ್ ಪರ ಪೋಸ್ಟರ್ ಬೆನ್ನತ್ತಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ತನಿಖೆ ವೇಳೆ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ರಚನೆಯಾಗಿರೋದು ಬಯಲಾಗಿದೆ. ಪ್ರೊಫೆಸರ್ಗಳು, ವೈದ್ಯರು, ವಿದ್ಯಾರ್ಥಿಗಳಿಂದ ಪಾಕ್ ಪ್ರಾಯೋಜಿತ ನೆಟ್ವರ್ಕ್ ಇರೋದು ಮಾಹಿತಿ ಸಿಕ್ಕಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪರವಾಗಿ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಫರೀದಾಬಾದ್ನ ಅಲ್ಫಲಾ ವಿವಿ ವೈದ್ಯನ ಬಂಧನದಿಂದ ಈ ನೆಟ್ವರ್ಕ್ ಏನು ಅನ್ನೋದು ಬಯಲಾಗಿದೆ. ಅಲ್ಫಲಾ ವಿವಿ ವೈದ್ಯ ಮುಜಾಮಿಲ್ ಶಕೀಲ್ ಬಂಧನದಿಂದ ಇವರ ನೆಟ್ವರ್ಕ್ ಏನಿದೆ, ಹೇಗೆ ಕೆಲಸ ಮಾಡ್ತಾ ಇತ್ತು, ಯಾರ್ಯಾರಿಗೆ ಯಾವ್ಯಾವ ಲಿಂಕ್ ಇತ್ತು ಅನ್ನೋ ಮಾಹಿತಿ ಬಹಿರಂಗ ಆಗಿದೆ. ದೆಹಲಿಯ ಅಲ್ಫಲಾ ವಿವಿ ಲ್ಯಾಬ್ನಲ್ಲಿ ಉಗ್ರರಿಂದ RDX ತಯಾರಿ ನಡೀತಾ. ಅಲ್ಫಲಾ ವಿವಿಯ ಪ್ರಯೋಗಾಲಯದಲ್ಲೇ ಸ್ಫೋಟಕ ಸಾಮಗ್ರಿಯನ್ನ ತಯಾರು ಮಾಡಲಾಗಿತ್ತು. ಜಮ್ಮು ಕಾಶ್ಮೀರ ಅಧಿಕಾರಿಗಳಿಂದ ತನಿಖೆ ತೀವ್ರಗೊಂಡಿದೆ. ದೆಹಲಿ ಮತ್ತು ಜಮ್ಮು ಕಾಶ್ಮೀರದ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ದೆಹಲಿ ಅಲ್ಫಲಾ ವಿವಿ ಲ್ಯಾಬ್ನಲ್ಲೇ RDX ಅನ್ನ ತಯಾರು ಮಾಡಿದ್ರ ಉಗ್ರರು. ಅಕ್ಟೋಬರ್ 19ಕ್ಕೆ ಶ್ರೀನಗರದಲ್ಲಿ ಜೈಷ್ ಎ ಮೊಹಮ್ಮದ್ ಪರ ಪೋಸ್ಟರ್ಗಳು ಪ್ರತ್ಯಕ್ಷ ಆಗುತ್ತೆ. ಈ ಬಗ್ಗೆ FIR ಕೂಡ ದಾಖಲಾಗಿತ್ತು ಶ್ರೀನಗರದಲ್ಲಿ. ತನಿಖೆಗಿಳಿದ ಪೊಲೀಸರಿಗೆ ವೈಟ್ ಕಾಲರ್ ಟೆರರ್ ವ್ಯವಸ್ಥೆ ಇಲ್ಲಿ ಸೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಮೂಲಭೂತವಾದಿ ಮನಸ್ಥಿತಿಯ ವೃತ್ತಿಪರರು, ವಿದ್ಯಾರ್ಥಿಗಳ ನೆಟ್ವರ್ಕ್ ಬಗ್ಗೆ ಮಾಹಿತಿ ಸಿಗುತ್ತೆ. ವೈದ್ಯರು, ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳ ವೈಟ್ ಕಾಲರ್ ಟೆರರ್ ನೆಟ್ವರ್ಕ್ ಅಲ್ಲೊಂದು ರೆಡಿ ಆಗುತ್ತೆ. ಅಕ್ಟೋಬರ್ 30ಕ್ಕೆ ಫರೀದಾಬಾದ್ನ ಅಲ್ಫಲಾ ವಿವಿಯ ಪ್ರೊಫೆಸರ್ ಮುಜಾಮಿಲ್ ಶಕೀಲ್ ನನ್ನ ಅರೆಸ್ಟ್ ಮಾಡ್ತಾರೆ. ಅಲ್ಫಲಾ ವಿವಿಯ ಎಮರ್ಜೆನ್ಸಿ ವಿಭಾಗದ ಜವಾಬ್ದಾರಿ ನೋಡ್ಕೋತಾ ಇದ್ದ ಈ ಶಕೀಲ್, ಈತನ ವಿಚಾರಣೆ ನಡೆಸಿದಾಗ ಸ್ಫೋಟಕ ಸಂಗ್ರಹದ ಬಗ್ಗೆ ಮಾಹಿತಿ ಸಿಗತ್ತೆ. ಫರೀದಾಬಾದ್ನಲ್ಲಿ ಅದೇ 2900 ಕೆಜಿ ಸ್ಫೋಟಕವನ್ನ ವಶಕ್ಕೆ ಪಡೆದಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ದೆಹಲಿ ಕಾರ್ ಸ್ಫೋಟ ಅದರ ತನಿಖೆ ತೀವ್ರಗೊಂಡಿದೆ. ಇಲ್ಲಿ ಒಂದು ಬಯಲಾಗ್ತಾ ಇರೋದು ಅಲ್ಫಲಾ ವಿವಿಯಲ್ಲಿ ನಡೀತಾ ಇದ್ದಂತಹ ಕೃತ್ಯಗಳು ಏನೇನು ಅನ್ನೋದು. ಸೊ ಇದು ಆರಂಭದಿಂದ ಹೇಳೋದಾದ್ರೆ ಒಟ್ಟಾರೆ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ನಡ್ಕೊಂಡು ಬಂತು ಜರ್ನಿ, ಯಾರೆಲ್ಲ ಭಾಗಿಯಾಗಿದ್ರು, ಏನಿದು ವೈಟ್ ಕಾಲರ್ ಟೆರರ್ ಅಂದ್ರೆ? ದೆಹಲಿಯಲ್ಲಿ ನಡೆದಂತಹ ಸ್ಫೋಟ ಭಯೋತ್ಪಾದಕ ಕೃತ್ಯ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈ ಭಯೋತ್ಪಾದಕ ಕೃತ್ಯದ ಹಿಂದೆ ಯಾವ ಉಗ್ರ ಸಂಘಟನೆ ಇದೆ ಅನ್ನುವ ಖಚಿತವಾದ ಹೆಸರು ಬಯಲಾಗಬೇಕಾಗಿದೆ. ಈವರೆಗೆ ಈ ಕೃತ್ಯದ ಹಿಂದೆ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಸಂಘಟನೆ ಇದೆ ಅನ್ನುವಂತಹ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ನಿನ್ನೆಯಿಂದ ಒಂದಷ್ಟು ಜನ ಶಂಕಿತರನ್ನು ಅರೆಸ್ಟ್ ಮಾಡಲಾಗಿದೆ. ವೈದ್ಯರುಗಳು, ಪ್ರೊಫೆಸರ್ಗಳ 4 ರಿಂದ 5 ಜನ ಅರೆಸ್ಟ್ ಆಗಿದೆ. ಅವರೆಲ್ಲರೂ ಕೂಡ ಜೈಷ್ ಎ ಮೊಹಮ್ಮದ್ನ ಸಹ ಸಂಘಟನೆ, ಆ ಸಂಘಟನೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ, ಆ ಸಂಘಟನೆಯ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇಡೀ ಈ ಟೆರರ್ ನೆಟ್ವರ್ಕ್ನ ಆರಂಭ ಆಗಿದ್ದು ಹೇಗೆ, ಬಯಲಿಗೆ ಬಂದಿದ್ದು ಹೇಗೆ ಎನ್ನುವುದರ ಇಂಟ್ರೆಸ್ಟಿಂಗ್ ವಿಷಯಗಳು ಬಯಲಾಗ್ತಾ ಇದ್ದಾವೆ ಶ್ವೇತಾ. ಒಂದು, ಅಕ್ಟೋಬರ್ 19ನೇ ತಾರೀಕು ಜಮ್ಮು ಕಾಶ್ಮೀರದ ಶ್ರೀನಗರದ ಒಂದು ಏರಿಯಾದಲ್ಲಿ ಪೋಸ್ಟರ್ಗಳನ್ನು ಹಾಕಲಾಗುತ್ತೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಪರವಾಗಿ ಪೋಸ್ಟರ್ಗಳನ್ನು ಹಾಕಿ ಭಾರತದ ಭದ್ರತಾ ಪಡೆಗಳಿಗೆ ಎಚ್ಚರಿಕೆ ಕೊಡುವಂಥ ಪೋಸ್ಟರ್ ಅದು. ಆ ಪೋಸ್ಟರ್ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದು FIR ದಾಖಲಾಗುತ್ತೆ. ಜಮ್ಮು ಕಾಶ್ಮೀರದ ನೌಗಾಮ್ ಪೊಲೀಸ್ ಸ್ಟೇಷನ್, ಬನ್ಪೋರಾ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಅದಾದ ನಂತರ ಶ್ರೀನಗರದ SSP ಸಂದೀಪ್ ಚಕ್ರವರ್ತಿ ತನಿಖೆಗಿಳಿತಾರೆ. ಆರಂಭದಲ್ಲಿ ಸಂದೀಪ್ ಚಕ್ರವರ್ತಿ CCTV ಫುಟೇಜ್ಗಳನ್ನು ಆಧಾರವಾಗಿಟ್ಟುಕೊಂಡು ಕೆಲವು ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ, CCTVಯಲ್ಲಿ ಸರಿಯಾದವರನ್ನು. ಅದಾದ ಮೇಲೆ
ಅದು ಶೋಫಿಯಾನ್ ಜಿಲ್ಲೆಯಲ್ಲಿದ್ದಂತಹ ಒಂದು ಮಸೀದಿಯ ಒಬ್ಬ ಮೌಲ್ವಿಯ ಬಳಿಗೆ ಹೋಗುತ್ತೆ ಆ ಲಿಂಕ್. ಆನಂತರ ಆ ಮೌಲ್ವಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಜಮ್ಮು ಕಾಶ್ಮೀರದ ಶ್ರೀನಗರ ಮತ್ತು ಶೋಫಿಯಾನ್ನಿಂದ ಲಿಂಕ್ ನೇರವಾಗಿ ಹರಿಯಾಣದ ಫರೀದಾಬಾದ್ಗೆ ಶಿಫ್ಟ್ ಆಗುತ್ತೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿದ್ದಂತಹ ಪುಲ್ವಾಮಾದ ಕೆಲವು ಸುಶಿಕ್ಷಿತ ವೈದ್ಯರ ತಂಡ ಹರಿಯಾಣದ ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ವೈದ್ಯರಾಗಿ ಪ್ರೊಫೆಸರ್ಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಲಿಂಕ್ ಹೋದಾಗ ಅಲ್ಲಿ ಮುಜಾಮಿಲ್ ಶಕೀಲ್ ಎಂಬಾತನನ್ನು ವಶಕ್ಕೆ ಪಡೆದು ಅಕ್ಟೋಬರ್ 30ನೇ ತಾರೀಕು ಮುಜಾಮಿಲ್ ಶಕೀಲ್ನನ್ನು ಜಮ್ಮು ಕಾಶ್ಮೀರದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಆಗ ಸ್ಪಷ್ಟ ಆಗುತ್ತೆ ಇದು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಈತ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಖಚಿತ ಆಗುತ್ತೆ. ಅದಾದ ನಂತರ ಅವನನ್ನು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಒಂದು ದೊಡ್ಡ ಮಟ್ಟದಲ್ಲಿ ಸ್ಫೋಟಕ್ಕೆ ಇವರು ಸಂಚು ನಡೆಸಿದ್ರು ಅನ್ನೋದು ಬಯಲಾಗುತ್ತೆ. ನಿನ್ನೆ ಹರಿಯಾಣದ ಫರೀದಾಬಾದ್ನಲ್ಲಿ 2 ಪ್ರತ್ಯೇಕ ಸ್ಥಳಗಳ ಮೇಲೆ ದಾಳಿಯಾಗುತ್ತೆ. ಒಂದು ಸ್ಥಳದಲ್ಲಿ 300 kgಯಷ್ಟು RDX ಸಿಗುತ್ತೆ. ಮತ್ತೊಂದು ಸ್ಥಳದ ಮೇಲೆ ದಾಳಿ ಮಾಡಿದಾಗ 2550 kgಯಷ್ಟು ಅಮೋನಿಯಂ ನೈಟ್ರೇಟ್ ಮತ್ತು ಇತರ ಬಾಂಬ್ ತಯಾರಿಕೆಗೆ ಅಗತ್ಯವಾದಂತಹ ವಸ್ತುಗಳು ಸಿಗುತ್ತವೆ. AK-47 ಸಿಗುತ್ತೆ, AK-56 ಸಿಗುತ್ತೆ, AK-74 ಸಿಗುತ್ತೆ. ಎಲ್ಲವೂ ಅತ್ಯಾಧುನಿಕ ರೈಫಲ್ಗಳು, ಬಾಂಬ್ ತಯಾರಿಕೆಗೆ ಬೇಕಾದಂತಹ ಸಾಮಗ್ರಿಗಳು, ಟೈಮರ್ಗಳು ಎಲ್ಲವೂ ಸಿಗುತ್ತೆ. ಇದಾದ ಮೇಲೆ ಅವರಿಬ್ಬರನ್ನ ಅಲ್ಲಿ ಇಬ್ಬರನ್ನ ವಶಕ್ಕೆ ಪಡ್ತಾರೆ. ಡಾಕ್ಟರ್ ಮುಜಾಮಿಲ್ ಮತ್ತು ಇನ್ನೊಬ್ಬ ಆದಿಲ್ ಅಂತ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಇನ್ನೇನು ಒಂದು ದೊಡ್ಡ ದುಷ್ಕೃತ್ಯವನ್ನು ನಮ್ಮ ಭದ್ರತಾ ಪಡೆಗಳು ತಡೆದು ಬಿಟ್ಟವು ಅನ್ನುವಂತಹ ನೆಮ್ಮದಿಯಲ್ಲಿದ್ದಂತಹ ಸಂದರ್ಭದಲ್ಲಿ ನಿನ್ನೆ ಸಂಜೆ ದೆಹಲಿಯಲ್ಲಿ ಕಾರ್ ಬಾಂಬ್ ಸ್ಫೋಟ ಆಗಿದೆ. ದೆಹಲಿಯಲ್ಲಿ ನಡೆದಂತಹ ಕಾರ್ ಬಾಂಬ್ ಸ್ಫೋಟಕ್ಕೂ ಫರೀದಾಬಾದ್ನಲ್ಲಿ ಬಾಂಬ್ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಕ್ಕೂ ಸಂಬಂಧ ಇದೆಯಾ ಅನ್ನುವುದರ ಬಗ್ಗೆ ತನಿಖೆಯನ್ನು ಆರಂಭಿಸಿದಾಗ ಇದು ಮೂರೂ ಕೂಡ ಒಂದೇ ಲಿಂಕ್ ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಇದೆ. ನಿನ್ನೆ ಫರೀದಾಬಾದ್ನಿಂದ ಹೊರಟಂತಹ I-20 ಕಾರು ದೆಹಲಿಯ ಗಡಿಯನ್ನು ಇವತ್ತು ಬೆಳಗ್ಗೆ 8:04 ನಿನ್ನೆ ಬೆಳಗ್ಗೆ 8:04 ಪ್ರವೇಶ ಮಾಡುತ್ತೆ. ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿರುವಂತಹ ಒಂದು ಮಸೀದಿಯ ಬಳಿ ಕಾರ್ ಪಾರ್ಕ್ ಆಗುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6:48 ಮಸೀದಿಯ ಕಾರ್ ಪಾರ್ಕಿಂಗ್ ಸ್ಲಾಟ್ನಲ್ಲೇ ಇರುತ್ತೆ. ತುಂಬ ಹತ್ತಿರದಲ್ಲಿ ಕೆಂಪುಕೋಟೆಯಿಂದ ತುಂಬ ಸನಿಹದಲ್ಲೇ ಇರುವಂತಹ ಮಸೀದಿ, ಅಲ್ಲಿ ಕಾರ್ ಪಾರ್ಕ್ ಆಗಿರುತ್ತೆ. ಸ್ಫೋಟ ನಡೆಯುವುದಕ್ಕೆ ಕೇವಲ 4 ನಿಮಿಷಕ್ಕೆ ಮೊದಲು ಅಲ್ಲಿಂದ ಕಾರ್ ಮೂವ್ ಆಗುತ್ತೆ. ಸಿಗ್ನಲ್ ಬಿದ್ದಿರುತ್ತೆ ಕೆಂಪುಕೋಟೆಯ ಬಳಿ. ಸ್ಲೋ ಮೂವಿಂಗಲ್ಲಿ ಹೋಗ್ತಾ ಇದ್ದಂತಹ ಕಾರು ಸಿಗ್ನಲ್ ಬಿದ್ದ ತಕ್ಷಣ ನಿಂತ್ಕೊಳ್ಳುತ್ತೆ. ನಿಂತ ತಕ್ಷಣ ಕಾರ್ನಲ್ಲಿದ್ದಂತಹ ಸ್ಫೋಟಕ ಬ್ಲಾಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಕಾರ್ನಲ್ಲಿ 3 ಇದ್ರು. ಅದರಲ್ಲೊಬ್ಬ ಉಮರ್ ಮೊಹಮ್ಮದ್ ಅಂತ ಇದ್ದ, ಆತ ಕೂಡ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವನು. ಇಲ್ಲಿ ಲಿಂಕ್ ಕನೆಕ್ಟ್ ಮಾಡ್ತಾ ಹೋದರೆ ಫರೀದಾಬಾದ್ನಲ್ಲಿ ಅರೆಸ್ಟ್ ಆದಂತಹ ವೈದ್ಯರು ಮುಜಾಮಿಲ್ ಶಕೀಲ್ ಮತ್ತು ಆದಿಲ್ ಜೊತೆಗೆ ಆತ್ಮಾಹುತಿಯ ದಾಳಿಯಲ್ಲಿ ಬಲಿಯಾದಂತಹ ಉಗ್ರ ಉಮರ್ ಮೊಹಮ್ಮದ್ ಇವರೆಲ್ಲರದ್ದು ಲಿಂಕ್ ಜಮ್ಮು ಕಾಶ್ಮೀರಕ್ಕೆ ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಪುಲ್ವಾಮಾಗೆ ಹೋಗುತ್ತೆ. ಪುಲ್ವಾಮಾ 2019ರಲ್ಲಿ CRPF ಪಡೆಯನ್ನು ಗುರಿಯಾಗಿಸಿಕೊಂಡು ನಡೆದಂತಹ ಆತ್ಮಾಹುತಿ ದಾಳಿಗೆ ಕುಖ್ಯಾತಿಯನ್ನು ಹೊಂದಿದಂತಹ ಊರು. ಅದೇ ಊರಿನ 2 ಉಗ್ರರು ಈ ಕೃತ್ಯದಲ್ಲಿ ಇದ್ದಾರೆ. ಇದೆಲ್ಲದಕ್ಕಿಂತಲೂ ತುಂಬ ಆಘಾತಕಾರಿ ವಿಷಯ ಅಂತಂದರೆ ಹರಿಯಾಣದಲ್ಲಿರುವಂತಹ ಫರೀದಾಬಾದ್ನ ಅಲ್ಫಲಾ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿಯ ಲ್ಯಾಬ್ನಲ್ಲೇ RDX ಅನ್ನು ಮುಜಾಮಿಲ್ ಶಕೀಲ್ ಸಿದ್ಧಪಡಿಸ್ತಾ ಇದ್ದ, ರೆಡಿ ಮಾಡ್ತಾ ಇದ್ದ ಅನ್ನುವಂತಹ ಆಘಾತಕಾರಿ ವಿಷಯ ಹೊರಗೆ ಬರ್ತಾ ಇದೆ. ಹಾಗಾಗಿ ಇಡೀ ಈ ಟೆರರ್ ನೆಟ್ವರ್ಕ್ನ ಹಿಂದೆ ಒಂದು ಐ ಪ್ರೊಫೈಲ್ ವೈಟ್ ಕಾಲರ್ ನೆಟ್ವರ್ಕ್ ಅನ್ನುವಂತಹ ಪದವನ್ನು ತನಿಖಾ ಏಜೆನ್ಸಿಗಳು ಯೂಸ್ ಮಾಡ್ತಾ ಇದ್ದಾವೆ. ಏನಿದು ಐ ಪ್ರೊಫೈಲ್ ವೈಟ್ ಕಾಲರ್ ನೆಟ್ವರ್ಕ್ ಅಂದರೆ ಯಾವುದೋ ಒಂದು ಹುದ್ದೆಯಲ್ಲಿ ದೊಡ್ಡ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ತಮ್ಮದೇ ಆದಂತಹ ನೆಟ್ವರ್ಕ್ ಮಾಡಿಕೊಂಡು ಇಸ್ಲಾಮಿಕ್ ಮೂಲಭೂತವಾದವನ್ನು ಭಾರತದಲ್ಲಿ ಜಾರಿಗೆ ತರೋದಕ್ಕೆ ಜೈಷ್ ಎ ಮೊಹಮ್ಮದ್ನಂತಹ ಸಂಘಟನೆಯ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ವೈಟ್ ಕಾಲರ್ ನೆಟ್ವರ್ಕ್ನಲ್ಲಿ ಪ್ರೊಫೆಸರ್ಗಳಿದ್ದಾರೆ, ಡಾಕ್ಟರ್ಸ್ಗಳಿದ್ದಾರೆ, ಸ್ಟೂಡೆಂಟ್ಸ್ಗಳಿದ್ದಾರೆ. ಇವರೆಲ್ಲರ ಒಂದು ದೊಡ್ಡ ನೆಟ್ವರ್ಕ್ನ ಮೂಲಕವಾಗಿ ಹರಿಯಾಣದ ಫರೀದಾಬಾದ್ನಲ್ಲಿ ದೆಹಲಿಯಿಂದ
ಹೊರವಲಯದಲ್ಲಿರುವಂತಹ ಸ್ಥಳ. ಅಲ್ಲಿ 2900 kgಯಷ್ಟು ಸ್ಫೋಟಕವನ್ನು ಬಳಸಲಾಗಿತ್ತು. ನೀವು 5 ರಿಂದ 10 kgಯಷ್ಟು ಸ್ಫೋಟಕ ಬಳಸಿ ಬಾಂಬ್ ದಾಳಿಯನ್ನು ಮಾಡಿದ್ರೆ 20 ರಿಂದ 30 ಜನ ಬಲಿಯಾಗ್ತಾರೆ. 2900 kgಯಷ್ಟು ಸ್ಫೋಟಕವನ್ನು ಸಂಗ್ರಹಿಸಿ ಇವರು ಬ್ಲಾಸ್ಟ್ ಮಾಡೋದಕ್ಕೆ ಸಜ್ಜಾಗಿದ್ರು ಅಂದರೆ ಎಷ್ಟು ದೊಡ್ಡ ಮಟ್ಟದ ದುಷ್ಕೃತ್ಯವನ್ನು ಎಸಗೋದಕ್ಕೆ ಈ ಸಂಚು ರೂಪಿತವಾಗಿತ್ತು ಅನ್ನುವ ಅಂದಾಜು ಸಿಗುತ್ತೆ. ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಒಂದೊಂದೇ ಇನ್ವೆಸ್ಟಿಗೇಷನ್ ಆಗ್ತಾ ಇದ್ದಂತೆ ಒಬ್ಬ ಮಹಿಳಾ ಭಯೋತ್ಪಾದಕಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ನಿನ್ನೆ ರಾತ್ರಿ ಒಬ್ಬಳು ಭಯೋತ್ಪಾದಕಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆಕೆ ಲಕ್ನೌನ ಮೂಲದವಳು. ಆಕೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಭಾರತದ ವಿಭಾಗದ ಮಹಿಳಾ ಘಟಕವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ಲು. ಮೌಲಾನಾ ಮಸೂದ್ ಅಜರ್ನ ತಂಗಿ ಆಕೆಗೆ ನೇರವಾಗಿ ಸಂಪರ್ಕದಲ್ಲಿದ್ಲು. ಆಕೆ ಕೊಡ್ತಾ ಇದ್ದಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ಇಲ್ಲಿದ್ದಂತಹ ಮಹಿಳಾ ಭಯೋತ್ಪಾದಕಿ ಫಾಲೋ ಮಾಡ್ತಾ ಇದ್ಲು ಅಂತ. ಆಕೆಯ ಕಾರ್ ಮಾರುತಿ ಡಿಸೈರ್ ಕಾರನ್ನು ನಿನ್ನೆ ಹರಿಯಾಣದ ಫರೀದಾಬಾದ್ನಲ್ಲಿ ಸೀಸ್ ಮಾಡಲಾಯಿತು. ಆ ಸಂದರ್ಭದಲ್ಲಿ AK-74 ರಷ್ಯನ್ ಮೇಡ್ AK-74 ರೈಫಲ್ ಸಿಕ್ಕಿದೆ. ಜೊತೆಗೆ ಬೇರೆ ಬೇರೆ ರೀತಿಯ ಸ್ಫೋಟಕಗಳು ಸಿಕ್ಕಿದ್ದಾವೆ. ಇಡೀ ಟೆರರ್ ನೆಟ್ವರ್ಕ್ ಪಾಕಿಸ್ತಾನದ ಕಡೆಗೆ ಲಿಂಕ್ ಆಗ್ತಾ ಇದೆ. ನಿಮಗೆ ಪಹಲ್ಗಾಮ್ನ ದಾಳಿಯಾದಾಗಲೂ ಕೂಡ ಆರಂಭದಲ್ಲಿ ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನುವಂತಹ ಸಂಘಟನೆ ಹೊಣೆಯನ್ನು ಹೊತ್ಕೊಂಡಿತ್ತು. ಲಷ್ಕರ್ ಎ ತೊಯ್ಬಾದ ಆಫ್ಶೂಟ್ ಸಂಘಟನೆ. ಈಗ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪರವಾಗಿ ಕೆಲಸ ಮಾಡ್ತಿದ್ದಂತಹ ಒಂದು ಲೋಕಲ್ ಸಂಘಟನೆ ಇಡೀ ದುಷ್ಕೃತ್ಯದ ಹಿಂದೆ ಇದೆ ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.